ಇಲ್ಲೋಡು, ತಲೆ ಕೆಟ್ಟೋಳೆ. ನೋಡು, ನನ್ನ ತಲೆಯಲ್ಲಿ ಅದೆಷ್ಟು ಕೂದಲಿದೆಯೋ, ನಿನಗೆ ನಮ್ಮ ಮಾಮು ಆಸ್ತಿನ ಕೊಟ್ಟು ನಿನ್ನ ಶ್ರೀಮಂತ ಮಾಡಿದ್ರು ಅಂತಾನೆ ಅನ್ಕೋ. 24 ಗಂಟೆಲಿ ಗುಂಡೋಡಿಸ್ಕೊಂಡ್ಬಿಡ್ತೀನಿ. ಚೆನ್ನಾಗಿದೆ ರೀ. ನೀನಿಲ್ದೆ ನಾನು ಚೆನ್ನಾಗಿರ್ತೀನಿ ಅಂತ ಗೊತ್ತು. ನೀನು ನಮ್ಮ ಮಾಮಿಂದ ಯಾವತ್ತೂ ಉದ್ಧಾರ ಆಗಲ್ಲ ಅನ್ನೋದನ್ನ ತಿಳ್ಕೊ ಸಾಕು. ನೀವಿಷ್ಟು ಹೇಳ್ತಿದ್ದೀರಾ ಅಂದ್ರೆ ನಾನು ಯಾವ ಥರ ಅಟ್ಯಾಕ್ ಮಾಡಬೇಕು ಅಂತ ನನಗೂ ಅರ್ಥ ಆಯ್ತು. ಫಸ್ಟು ಬೆಳಗ್ಗೆ ಆಗಲಿ. ಲೇಟ್ ಹೌಸ, ಕಾಫಿ ತಗೊಂಡ್ ಬಾರೆ. ಯಾಕಿಷ್ಟು ಲೇಟು? ಕಾಫಿ ರೆಡಿ ಚಿಕ್ಕಪ್ಪ. ಅದೇನಮ್ಮ, ನಾನೇನು ಹೇಳೇ ಇಲ್ಲ, ಆಗ್ಲೇ ಬಂದ್ಬಿಟ್ಟಿದ್ಯಾ? ನೀವ್ ಕಾಫಿ ಕಾಫಿ ಅಂತ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಕೊಳ್ಳೋ ಹಾಗೆ ಕಿರ್ಚಾಡ್ತೀರಾ ಅಂತ ಆಂಟಿ ಮೊದ್ಲೇ ಹೇಳಿ ಈ ಕಪ್ನ ನಿನ್ ಮುಖಕ್ಕೆ ಹಿಡಿಯಕ್ ಹೇಳಿದ್ರು. ಅಂತ ಮಾತಾನೋದ? ಅಂದ್ರೂ ಕೂಡ ಆಸ್ ಇಟ್ ಈಸ್ ಆಗಿ ಹೇಳ್ಬಾರ್ದು ಅದಕ್ಕೆ. ಚಿಕ್ಕಪ್ಪ, ಮೈ ಹುಷಾರಿಲ್ಲ ಅಂದಾಗ ಸ್ವಲ್ಪ ಇರಿಟೇಷನ್ ಇದ್ದೇ ಇರುತ್ತೆ. ಕ್ಲೈಮೇಟ್ ಸರಿ ಇಲ್ಲದೆ ಇರೋದ್ರಿಂದ ಅತ್ತೆಗೆ ಸ್ವಲ್ಪ ಸುಸ್ತಾಗಿರ್ಬೇಕು. ಓಹೋ, ತಿಲೋತ್ತಮ ಅತ್ತೆಗ್ ಮಾತ್ರ ಯಾವ ರೋಗನೂ ಬರಲ್ಲ ನೋಡಿ. ಬರ್ಲಿ ಅಂತ ಕೇಳ್ಕೊತಿದ್ಯಾ ನೀನು? ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತಾ ಅತ್ತೆ? ಏನ್ ಅನ್ಕೊಂಡಿದ್ಯಾ? ನಿಮ್ಮ ಅಮ್ಮಂಗೆ ಪ್ಯಾರಲಿಸಿಸ್ ಆಗಿ ನಿಮಗ್ ಕುಷ್ಠ ರೋಗ ಆಗಿ ಹಾಗೆ ಏ ನಿಲ್ಸೋ. ಬಂದಿರೋ ಹಾಗೆ ಕನ್ಸ್ ಬಿದ್ದಿತ್ತು ರೀ. ಆ ವಿಷಯನ ನೆನ್ಸ್ಕೋತಾ ಇದ್ದೆ. ಅದು ನಿನ್ನ ಆಸೆ ಅಂದ್ರೆ ಅದನ್ ಕೂಡ ಮನ್ಸಲ್ಲೇ ಬೆಳೆಸ್ಕೋತಿದ್ಯಾ ಅಂತ ಗೊತ್ತಾಯ್ತು. ಹಾಸ್ ಮಾತನ್ನ ಮನ್ಸಿಗೆ ಹಾಕೋಬೇಡ ಅತ್ಗೆ. ಜ್ವರನ ದುರಂದರ? ಮೈಯೇನ್ ಸುಡ್ತಾ ಇಲ್ಲ, ಆದ್ರೆ ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇ. ಆಗ್ಲೇ ಚಿಕ್ಕಿಗೆ ವಾಮಿಟು ಆಯ್ತು. ಹೊಟ್ಟೆ ಬಿರಿಯಂಗ್ ತಿನ್ಬೇಡ ಅಂತೀನಿ, ನನ್ ಮಾತೆಲ್ ಕೇಳ್ತೀಯ? ಮಾವ, ನಿಮ್ ದೃಷ್ಟಿನೇ ತಾಕಿರ್ಬೇಕು. ಸ್ವಾಮೀಜಿ ಬಂದ್ರು. ನಮಸ್ಕಾರ ಗುರುಗಳೇ. ಶುಭವಾಗಲಿ. ಗುರುಗಳ ದರ್ಶನ ಆಗಿ ತುಂಬಾ ದಿನ ಆಗಿತ್ತು. ಕರೆಯದೆ ಬಂದ ಅತಿಥಿಯಾಗೆ ನಮ್ಮ ಮನೆಗೆ ಬಂದು ಖುಷಿ ಕೊಟ್ರಿ ಸ್ವಾಮೀಜಿ ನೀವು. ಕರೀದಲೆ ಬರ್ಲಿಲ್ಲ ವಿಶಾಲ. ನಿಮ್ ನಾದ್ನಿ ಬರೋದಿಕ್ ಹೇಳಿದ್ಲು. ಹೌದು, ಸ್ವಾಮೀಜಿಗಳು ಬರೋವರೆಗೂ ಈ ಸಮಸ್ಯೆ ಬಗೆಹರಿಯಲ್ಲ ಅನ್ಸ್ತು. ನಿಂಗೆ ಯಾವ ರೋಗ ಸುಮನಾ? ಎಲ್ಲ ರೋಗನೂ ಇದಾವ ಅವಳಿಗೆ. ವಿಕ್ರಾಂತ್ ಅವ್ರೆ, ನೀವ್ ಹಾಗೆ ಹೇಳಿದ್ದಕ್ಕೆ ಸುಮ್ನೆ ಜಗಳ ಮಾಡ್ತಾಳಷ್ಟೆ. ಸ್ವಾಮೀಜಿಗಳು ಬಂದ್ಮೇಲೂ ಇಂಟ್ರೆಸ್ಟಿಂಗ್ ಆಗಿರ್ಬೇಕು ಅಂತ ನನ್ ಮನ್ಸಲ್ಲೂ ಇತ್ತು ಅಕ್ಕ. ಓಹೋ, ಸುಮ್ನಮ್ಮ ಕೋಣ ಬದಲಾಗ್ಬಿಟ್ಟಿದ್ದಾಳೆ. ಆಸ್ತಿಲಿ ಭಾಗ ಬರುತ್ತೆ ಅಂದ್ರೆ ಯಾಕೆ ಬದಲಾಗಲ್ಲ ಚಿಕ್ಕಪ್ಪ? ಯಾವ ಆಸ್ತಿ? ನಿನ್ನೆ ಅತ್ತಿಗೆನ್ ಕೇಳಿದ್ಲಂತೆ, ಗಂಟೆ ಅಮ್ಮ ಬಂದಿದ್ದಕ್ಕೆ ಆ ವಿಷಯನ್ ಮರ್ತು ಬಿಟ್ಟೆ ಅಂತ ಹೇಳ್ತಿದ್ರು. ಇವತ್ತೊಂದಿನ ಅಷ್ಟೇ ಅಲ್ವೇ, ದಿನ ನೀನು ಕೇಳ್ತಾ ಇದ್ರು ನಮ್ಮ ಮಾಮ್ ಕೊಡಲ್ಲ. ಕೊಡಿಸ್ಲಿ ಅಂತಾನೆ ಸ್ವಾಮೀಜಿಯವ್ರನ್ನ ಮನೆ ಕರೆದಿರೋದು. ಸುಮನ, ನಿಮ್ಮ ಕುಟುಂಬದ ವಿಷಯದಲ್ಲಿ ನನ್ನ ಮಧ್ಯಸ್ಥಿಕೆ ಯಾಕೆ? ಅಲ್ಲ, ಯಾಕೆ ಹಾಗಂತೀರ ನೀವು? ನಮ್ಗೆ ಕಷ್ಟ ಬಂದಾಗ ಇಲ್ಲ ನಷ್ಟ ಆದಾಗ ನಮ್ಗೆ ಒಳ್ಳೇದ್ ಬಯಸಿ ಸಲಹೆ ಕೊಡೋ ನೀವು ನನಗೆ ಆಸ್ತಿ ಕೊಡಿ ಅಂತ ನೀವ್ ದೊಡ್ಡೋರ್ಗೆ ಬುದ್ಧಿ ಹೇಳಲ್ವಾ? ಸುಮನಾ, ಹಣ ಆಸ್ತಿ ವಿಚಾರದಲ್ಲಿ
ಯಾವುದೇ ಕಾರಣಕ್ಕೂ ಇಂಥ ದೊಡ್ಡವ್ರಿಗೆ ನೀನು ತೊಂದರೆ ಕೊಡಬಾರ್ದು. ಉಲುಚಿ ಪಾದ ಸುಡಕ್ ಕಾರಣ ಆಗಿರೋ ಈ ನಮ್ ತಿಲೋತ್ತಮಾತೆ ಆಸ್ತಿಲಿ ನನ್ನ ಕಾಲ್ ಭಾಗ ಪಾಲ್ ಬೇಕು ಅಂತ ಕೇಳಿದಿಕ್ಕೆ ನೀವ್ಯಾರು ಸಪೋರ್ಟ್ ಮಾಡ್ಲಿಲ್ಲ. ನಿಂಗ್ ಬೇಕು ಅಂದ್ರೆ ಬೇಡ್ಕೋಬೇಕು ಸುಮನ. ಅಷ್ಟೇ ಬಿಡಿ, ಅತ್ತೆ ಕೊಡಲ್ಲ ಅಂದ್ಮೇಲೆ ನಿಮ್ಮೆಲ್ರ ಮನ್ಸಲ್ಲೂ ಇವಳಿಗ್ ಹೀಗೆ ಆಗ್ಬೇಕು ಅಂತ ಒಳಗೊಳಗೆ ಖುಷಿ ಪಡೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಕೊಂಡಿದೀರಾ? ಸುಮನ, ಸಮಯ ಬಂದಾಗ ನಿನಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳದ್ನಲ್ಲ. ಚಿಲ್ಡ್ರೆ ಕಾಸ್ಗೂ ಕೂಡ ನಮ್ಮ ಅಕ್ಕನ ಹತ್ರ ಕೈ ಚಾಚಬೇಕು ಅನ್ನೋದು ನಿಮಗ್ ಚೆನ್ನಾಗೇ ಗೊತ್ತಿದೆ. ನನ್ ಮಗಳು ಉಲುಚಿ ಆಗಿದ್ದಕ್ಕೆ ತನ್ ಕಾಲ್ ಸುಟ್ಕೊಂಡು ನಂಗ್ ಆಸ್ತಿ ಸಿಗೋ ಹಾಗೆ ಮಾಡಿದಾಳೆ. ಅಷ್ಟು ಆಸ್ತಿ ಬರುತ್ತೆ ಅಂದ್ರೆ ಮಗು ಬಲಿ ಆದ್ರೂ ಪರವಾಗಿಲ್ಲ ಅನ್ಕೋತೀಯೇನೋ? ಶಡಪ್, ಏನೋ ಮಾತಾಡ್ತಿದ್ಯಾ? ಎಲ್ಲರೂ ಸ್ವಲ್ಪ ಸುಮ್ಮನಿರ್ತೀರಾ? ಸುಮನ ಪರಿಹಾರ ಧನ ಕೇಳಿದ್ದು, ಅತ್ತೆ ಕೊಡ್ತೀನಿ ಅಂದಿದ್ದು, ಅದು ಅವರಿಬ್ಬರ ಮಧ್ಯೆ ಇರುವಂತ ವ್ಯವಹಾರ. ಅದಕ್ಕೆ ಯಾರು ಅಭ್ಯಂತರ ಹೇಳ್ಬಾರ್ದು, ಕೊಡ್ಲೇಬೇಕು ಅಂತ ಸಪೋರ್ಟು ಮಾಡಬಾರ್ದು. ನೀವ್ಯಾರು ನನ್ನ ಉದ್ಧಾರ ಆಗ್ಬಾರ್ದು ಅಂತ ಬಯಸ್ದೇ ಇರೋದಿಕ್ಕೆ. ಯಾವ್ದೇ ಆಸೆ ಮತ್ತು ಪಕ್ಷಪಾತ ಇಲ್ದಿರೋ ಸ್ವಾಮೀಜಿನ ಮನೆಗ್ ಬಂದು ನ್ಯಾಯ ಕೊಡಿಸ್ಲಿ ಅಂತ ನಾನೇ ಕರ್ಸಿದ್ದೀನಕ್ಕ. ತಿಲೋತ್ತಮ, ಸುಮನ ಕೇಳಿದ್ರಲ್ಲಿ ಸ್ವಾರ್ಥ ಇದ್ರೂ ಸರಿ, ಅದಕ್ಕೆ ಅರ್ಥ ಇದೆ. ಏನಂತೀಯ? ನೀವಿದ್ರ ಮಧ್ಯಸ್ಥಿಕೆ ವಹಿಸ್ತೀರಾ ಅಂದ್ರೆ ನಾನ್ ಅಡ್ಡಿಪಡ್ಸಕ್ಕೆ ಹೇಗ್ ಸಾಧ್ಯ ಗುರುಗಳೇ? ಆದ್ರೆ ಒಂದು ಚಿಕ್ಕ ವಿನಂತಿ. ಸುಮನ ಬರ್ಕೊಂಡ್ ಬಂದಿರೋ ಡಾಕ್ಯುಮೆಂಟ್ಸ್ ಅಲ್ಲಿ ಮಿಸ್ಟೇಕ್ಸ್ ಇರಬಹುದು. ಅದಕ್ಕೋಸ್ಕರ ಮತ್ತೆ ಇವತ್ ನಾನ್ ಬರೆಸ್ತೀನಿ. ಫ್ರೆಶ್ ಆಗಿ ಹಾಕೊಳ್ಳೋದಕ್ಕೆ ಇದೇನ್ ಹತ್ತರ? ಆಸ್ತಿ ಯಾವಾಗ ಬರುದ್ರು ಹೇಗ್ ಬರುದ್ರು ಅದಕ್ಕೆ ಅದ್ರ ಬೆಲೆ ಇದ್ದೇ ಇರತ್ತೆ. ಆದರೆ ತಿಲೋತ್ತಮನ ಆಲೋಚನೆ ಬೇರೆನೇ ಇರುತ್ತೆ. ಅಂದ್ರೆ ಸುಮನಮ್ಮ ಕೇಳದಷ್ಟು ಕೊಡಲ್ವಾ ಅಕ್ಕ? ಎಷ್ಟು ಡಿಮ್ಯಾಂಡ್ ಮಾಡ್ತಾರೋ ಅಷ್ಟನ್ನ ಕೊಟ್ಬಿಟ್ರೆ ನಾಳೆ ಬೇರೆಯವರು ಬ್ಲಾಕ್ ಮೇಲ್ ಮಾಡ್ತಾರೆ. ನಮಗಂತ ಅವಶ್ಯಕತೆ ಏನೂ ಇಲ್ಲ ಬಿಡೋ. ಅಯ್ಯೋ, ನಾನ್ ನಿಮ್ಗೆ ಹೇಳಿಲ್ಲ ಅತ್ತೆ. ನನ್ ಕಡೆ ನೋಡ್ಕೊಂಡು ಹೇಳಿದಕ್ಕೆ ಹಾಗ ಅನ್ಕೊಂಡೆ ನಾನು. ನೀನ್ ಮುಖ ನೋಡ್ತಾನೆ ಇರೋದಿಕ್ಕೆ ಅಷ್ಟೊಂದೇನು ಅಂದವಾಗಿಲ್ಲ ಬಿಡೆ. ಹುಷಾರಿಲ್ದೇ ಇರೋರ್ ತರ ಡಲ್ ಆಗಿದ್ಯಾ? ಚಿಕ್ಕಪ್ಪ, ಮೈ ಹುಷಾರಿಲ್ಲ ಅಂದಾಗ ಇರಿಟೇಟ್ ಮಾಡಬೇಡಿ. ದುರಂದರ, ಅಮ್ಮನವರ ಪೂಜೆ ಮಾಡು, ಎಲ್ಲ ಒಳ್ಳೇದೇ ನಡೆಯುತ್ತೆ. ಆಯ್ತು ಗುರುಗಳೇ. ಆಸ್ತಿಲಿ ಪಾಲ್ ಸಿಕ್ಕದ್ಮೇಲೆ ಇಬ್ರು ಸೇರಿ ಪೂಜೆ ಮಾಡೋಣ ಚಿಕ್ಕಿ. ತುಂಬಾ ಒಳ್ಳೇದು. ವಲ್ಲಭ, ಹೋಗಿ ಬ್ಲೂ ಫೈಲಲ್ಲಿರೋ ಪೇಪರು ಪೆನ್ನು ತಗೊಂಬಾ. ಓಕೆ ಮಾಮ್. ಸ್ವಾಮಿ, ನೀವು ಬಂದಿದ್ರಿಂದ ಸಮಸ್ಯೆ ಶಾಂತವಾಗಿ ಪರಿಹಾರ ಆಗ್ತಿದೆ. ಇವತ್ತು ನಾನು ಬರೋದಷ್ಟೇ ಅಲ್ಲ ವಿಶಾಲ, ಇನ್ನೂ ಒಬ್ರು ಬರ್ತಾ ಇದ್ದಾರೆ. ಇನ್ನೊಬ್ರು ಯಾರು ಸ್ವಾಮೀಜಿ? ವಿವರಣೆ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ನೈನಿ. ನನ್ನ ಮನಸ್ಸಾಕ್ಷಿಗೆ ಅನ್ನಿಸ್ತು, ನಿಮಗೆ ಹೇಳ್ತಾ ಇದ್ದೀನಿ. ಅವ್ರು ಯಾರೋ ಗೊತ್ತಿಲ್ಲ, ಬಂದು ನನ್ ಮೇಲೆ ಅಸೂಯೆ ಪಡೋಕ್ಕೂ ಮುಂಚೆ ಆಸ್ತಿ ಬರ್ಕೊಟ್ರೆ ಸಂತೋಷ ಪಡ್ತೀನಿ ಅತ್ತೆ. ಸರಿ ಸುಮನ, ಮಾಮ್, ಪೇಪರು ಪೆನ್ ಎರಡು ರೆಡಿ. ಬರಿ. ನಾನಾ? ಅಂದ್ರೆ ಮೊಹಮ್ಮದು
ನಿಮ್ ಮಗಂಗೆ ಇದನ್ನೆಲ್ಲ ಬರೆಯೋದಕ್ ಬರಲ್ಲ ಅತ್ತೆ. ಪಾಲು ಅಂತಂದ್ರೆ ಪೋಲು ಅಂತ. ಸುಮನ ಶ್ರೀಮಂತೆ ಅಂತ ಬರಿದೆ, ಅವಳಿಗೇನು ಗತಿ ಇಲ್ಲ ಅಂತ 70 ಕೋಟಿಗೆ 2,000 ಅಂತ ಬರೆದ್ರು ಬರೀತಾರೆ. ಆ ಟ್ಯಾಲೆಂಟು ಒಳ್ಳೆ ಬಂಗಿದೆ ಅಂತ ನಂಗೆ ಗೊತ್ತು. ವಿಶಾಲ್ ಹತ್ರನೋ ವಿಕ್ರಾಂತ್ ಹತ್ರನೋ ಬರ್ಸಿ. ಯಜಮಾನ್ರು ಕೂಡ ಬರೆಯೋದಿಲ್ಲ. ಇವ್ರು ಯಾರು ಬರ್ದಿಲ್ಲ ಅಂದ್ರೆ ನೀನ್ ಬರೀತೀಯಾ? ಹಾ, ಶತ್ರು ಬರೆಯಲ್ಲ. ನಂಗ್ಯಾಕ್ ಬೇಕಿ ತಲೆನೋವು? ಅಕ್ಷರಕ್ಕೆ ಒತ್ತಿಲ್ಲ, ಕೊಂಬಿಲ್ಲ, ಗಿಂಬಿಲ್ಲ ಅಂತ ವಾದ ಮಾಡಿದ್ರೆ ನಾನು ಅವಳ ಜೊತೆ ವಾದ ಮಾಡಕ್ಕಾಗಲ್ಲ. ನನಗೆ ಆಸ್ತಿ ಸಿಗ್ಬಾರ್ದು ಅಂತಾನೆ ನೀವೆಲ್ರೂ ಹೀಗ್ ಮಾಡ್ತಿದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಿದೆ. ಆ, ಸುಮನ, ನನ್ನ ಕೈ ಸರಿ ಇದ್ದಿದ್ರೆ ನಾನೇ ಬರೀತಾ ಇದ್ದೆ. ಸೈನಾದ್ರೂ ಮಾಡ್ತೀರಾ ಅಲ್ವಾ? ಮಾಡ್ದೇ ಇದ್ರೆ ಹೇಗೆ ಆಗತ್ತೆ? ಖಂಡಿತವಾಗ್ಲೂ ಸಿಗ್ನೇಚರ್ ಮಾಡಬೇಕು. ಮ್ಯಾಟ್ರ್ ಆದ್ರೂ ನೀನ್ ಬರೀ ದುರಂದರ. ಗುಂಡು ಗುಂಡಾಗಿದ್ದಾಳೆ, ಆದ್ರೆ ಏನು ಓದ್ಕೊಂಡಿಲ್ಲ ಅಕ್ಕ. ಅಯ್ಯೋ, ಅವ್ರೇನ್ ನನ್ನ ಹಾಗೆ ನಿಮ್ಮ ಹಾಗೆ ಬರೆಯಲ್ಲ ಬಿಡಿ ಮಾವ. ಅವರು ಕನ್ನಡ ಚೆನ್ನಾಗೇ ಬರುತ್ತೆ. ಬರೀ ಚಿಕ್ಕಿ, ಬರ್ದಿದ್ದಕ್ಕೆ 10,000 ಕೊಡ್ತೀನಿ ಬಿಡಿ. ನೋಡಿದ್ರ ಇವಳು ಕೊಬ್ನ? ದುಡ್ಡೇನ್ ಬೇಡ, ಮ್ಯಾಟರ್ ಹೇಳಿದ್ರೆ ಬರಿತೀನಿ. ತಪ್ಪಾಗಿ ಬರ್ದ್ರೆ ಕ್ಷಮಿಸ್ಬಿಡಿ. ತಗೊಳ್ಳಿ ಅತ್ತೆ. ತಿಲೋತ್ತಮ, ಮುಂದಾಗೋ ಪರಿಣಾಮಕ್ಕೆ ಅಮಾಯಕಳಾಗಿರೋ ದುರಂದರನ್ನ ಸಿಲುಕಿಸ್ಬೇಕು ಅಂತ ನೀನು ಹಠ ತೊಟ್ಟಿದೀಯಾ. ಆದರೆ ಮನುಷ್ಯನ ಇಚ್ಛೆ ಒಂದಾದರೆ ದೇವರ ಇಚ್ಛೆ ಇನ್ನೊಂದು. ಹೇಳಿ ಏನ್ ಬರಿಬೇಕು ಅಂತ. 70 ಕೋಟಿ ಕೊಡ್ತೀನಿ ಅಂತ ಬರೀ ಚಿಕ್ಕಿ. ಬರೀ ಆಲೈನ್ ಬರೆಯೋದ್ರಿಂದ ಡಾಕ್ಯುಮೆಂಟ್ ಆಗಲ್ಲ. ಹೇಳಿ ಮಾಮ್. ತಿಲೋತ್ತಮ ಆದ ನಾನು ಕೇವಲ ಕೆಲವೇ ದಿನಗಳಲ್ಲಿ ಸಂಪಾದಿಸಿದ 280 ಕೋಟಿಯಲ್ಲಿ ಕಾಲು ಭಾಗ ಅಂದ್ರೆ 70 ಕೋಟಿ ಬೆಲೆ ಬಾಳೋ ಆಸ್ತಿನ ನನ್ ಚಿಕ್ಕ ಸೊಸೆ ಮುಕ್ಕಂಟಿಪುರ ಸುಮನನ್ಗೆ ಬರಿತಾ ಇದ್ದೀನಿ. ಇದ್ರಲ್ಲಿ ಯಾರ್ ಬಲ್ವಂತನೂ ಇಲ್ಲ, ಅಭ್ಯಂತರ ಆಗ್ಲಿ ಇಲ್ಲ ಅಂತ ಮನಸ್ಫೂರ್ತಿಯಾಗೆ ಬರಿತಾ ಇದ್ದೀನಿ. ಅದನ್ನು ಕೂಡ ಬರಿತಾ ಇದ್ದೀನಿ ಅತ್ತಿಗೆ. ವೆರಿ ಗುಡ್. ಯಪ್ಪ, ನಿಂಗೂ ತುಂಬಾ ಟ್ಯಾಲೆಂಟ್ ಇದೆ. ಅಯ್ಯೋ, ಸುಮ್ಮನೆ ಹೊಗಳ್ಬೇಡ್ರಿ. ಸುಸ್ತು ಹುಷಾರಿಲ್ಲ ಅಂತಿದ್ದ ಆಂಟಿ ಈಗ ನೋಡಿದ್ರೆ ಚಕ ಚಕ ಅಂತ ಬರೀತಿದ್ದಾರೆ. ಧನಂ ಮೂಲಂ ಇದಂ ಜಗತ್ತು. ದುಡ್ಡಿದ್ರೆ ಪ್ರಾಣ ಕಳ್ಕೊಂಡಿರೋ ನೊಣ ಕೂಡ ಆನೆಯಷ್ಟು ಬಲ ಪಡ್ಕೊಂಡು ಎದ್ದು ಕುತ್ಕೊಳ್ಳುತ್ತೆ ಅನ್ನೋ ಗಾದೆ ನಿಜ ಆಗ್ದಲೇ ಇರಲ್ಲ ಹಾಸಿನಿ. ಇರ್ಬೋದು ಗುರುಗಳೇ, ಲೋಕನೇ ಹಾಗಿದೆ. ಬರ್ದಿದ್ದೀನಿ ಅತ್ತಿಗೆ, ಇಲ್ಲಿ ಸಿಗ್ನೇಚರ್ ಮಾಡ್ಬಿಡು. ಸುಟ್ ಕೈಯಲ್ಲಿ ರಂಗೋಲಿ ಹಾಕ್ದಾಗ ಮಾಡಿ ಅತ್ತೆ. ಏಯ್, ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ನಿಮ್ಮ ಮಮ್ಮಿ ಸೈನು ಹಾಗೆ ಇರತ್ತೆ ರಾಜಾ. ಆಂಟಿ ನೀವು ಕೊಡಿ.
ಸೈನ್ ಸರಿಯಾಗಿ ಮಾಡಿಲ್ಲ ಅಂತ ಮಾತು ಬದಲಾಯಿಸ್ಬಾರ್ದು. ಹೌದು ಅತ್ತೆ, ಯಾವುದಕ್ಕೂ ಒಳ್ಳೇದು. ಫಿಂಗರ್ ಪ್ರಿಂಟ್ ಹಾಕ್ತೀರಾ? ಬೆರಳೇ ಇಲ್ಲ, ಇನ್ ಹೇಗೆ ಹೆಬ್ಬೊಟ್ಟೋತ್ತಾರೆ? ಆಸನಗಳು ಮುದ್ರೆ ಹಾಕ್ತಾರೇನೋ ಅತ್ತೆ. ಜಸ್ಟ್ ಶಟ್ ಅಪ್. ಸುಮನ, ನನ್ ಮಾತೇ ಸಾಕು. ಆದ್ರೆ ನಿನಗ್ ಬರ್ಕೊಟ್ರೆ ನಂಬ್ತೀಯ ಅಂತ ಸೈನ್ ಹಾಕ್ಕೊಡ್ತಿದ್ದೀನಿ. ಆದ್ರೆ ಇನ್ನೊಂದು ವಿಷಯ, ಡಾಕ್ಯುಮೆಂಟ್ಸ್ ಹುಷಾರು. ಕಳೆದು ಹೋಯ್ತು ಮತ್ತೆ ಬರ್ಕೊಡಿ ಅಂತ ಅಂದ್ರೆ ಬರ್ಕೊಡಲ್ಲ. ತಗೋ. ಹಲೋ, ಅದನ್ನ ಕಳ್ಕೊಂಡ್ರೆ ಆಮೇಲೆ ಆಸ್ತಿಲ್ ಪಾಲ್ ನಿನಗೆ ಸಿಗೋದಿಲ್ಲ ಸುಮನ, ನೆನ್ಪಿಟ್ಕೋ. ಹುಷಾರಾಗಿ ಇಟ್ಕೋತೀನಿ ಬಾವಾ. ಆ ಪೇಪರ್ನ ಹುಲ್ಲುಚ್ಚಿಗಿಂತ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ ಬಲ್ಲಬ. ಸುಮನ, ಅಮ್ನೋರ್ಗೆ ನಮಸ್ಕಾರ ಮಾಡಿ ಆಸ್ತಿನ ಅನುಭವಿಸು. ಬರೀ ನಮಸ್ಕಾರ ಯಾಕೆ? ಚಿಕ್ಕದಾಗ ಒಂದು ಪೂಜೆನೂ ಮಾಡ್ತೀನಿ. ಚಿಕ್ಕಿ ಆರೋಗ್ಯನೂ ಸರಿ ಹೋಗುತ್ತೆ. ನಿನ್ನ ಪ್ರಯತ್ನ ನೀನು ಮಾಡ್ತಾ ಇದೀಯಾ, ಪ್ರತಿಫಲ ದೇವರು ಕೊಡ್ತಾನೆ. ಏನಾದ್ರೂ ಟ್ವಿಸ್ಟ್ ಇದೆಯಾ ಗುರುಗಳೇ? ಸುಮ್ಮನೆ ರೇ, ಒಟ ಮಾತಾಡ್ಕೊಂಡು ಏನೋ ಒಂದು ಅನಾಹುತ ಮಾಡೋಕ್ ನೋಡ್ತಾ ಇರ್ತೀಯ. ಸುಮ್ಮಿ, ಪೂಜೆ ಏರ್ಪಾಟ್ ಮಾಡೋಣ ನಡಿ. ಅಮ್ಮ, ಮತ್ತೆ ಸ್ನಾನ ಮಾಡಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಬೇಗ ಶುರು ಮಾಡಿ. ಸುಮ್ಮನಮ್ಮ, ಶ್ರೀಮಂತೆ ಅದೇ, ಪಾರ್ಟಿ ಕೊಡಿಸ್ಬೇಕಮ್ಮ. ಖಂಡಿತ ಚಿಕ್ಕಪ್ಪ. ಓಂ ಶ್ರೀ ಮಾತ್ರೇ ನಮಃ. ಮಾಮ್, ಯೋಚನೆಯಲ್ಲಿ ಮುಳುಗಿದ್ದೀರಾ ಅಲ್ವಾ? ಎಸ್. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಪ್ರಯೋಜನ ಏನಿದೆ ಮಾಮ್? ನಿನ್ ಹೆಂಡತಿ ತರ ಸುತ್ತು ಬಳಸಿ ಮಾತಾಡ್ಬೇಡ, ನೇರವಾಗಿ ಹೇಳು. ಆಸ್ತಿಲ್ ಭಾಗ ಬರ್ಕೊಡೋಕ್ ಮುಂಚೆ ಯೋಚಿಸ್ಬೇಕಾಗಿತ್ತು. ಇವಾಗ 70 ಕೋಟಿ ಹೋಯ್ತು ಅಂತ ತಲೆ ಕೆಡ್ಸ್ಕೊಂಡ್ರೆ ಹೇಗೆ? ಆದ್ರೂ ನೀವು ನಿಮ್ಮ ಕೈಯಾರ ಬರ್ದಿದ್ರೆ ನಿಮ್ಮ ಕೈಯಿಂದ ಬೂದಿ ಉದುರಿರೋದು. ಈ ಕೈ ಬಗ್ಗೆ ತಮಾಷೆ ಮಾಡಿದ್ರೆ ಸಮಸ್ಯೆಯಲ್ಲಿ ಸಿಕ್ಕಾಕೋತೀಯ ವಲ್ಲಭ. ನಾನೇನಾದ್ರೂ ಸುಮನನ್ಗೆ ಆಸ್ತಿಯಲ್ಲಿ ಭಾಗ ಕೊಡದೆ ಹೋಗಿದ್ರೆ ನನ್ ಮಗಳ ಕಾಲನ ಯಾಕೆ ಸುಟ್ಟು ಹಾಕ್ದೆ ಅಂತ ಕಿರ್ಚಿ ಕೂಗಾಡಿ ನನ್ ರಹಸ್ಯ ಎಲ್ಲ ಆಚೆ ಬರೋ ತರ ಮಾಡ್ತಿದ್ಲು. ಹಾಗನ್ಕೊಂಡು ಅವ್ರಿಗೆಲ್ಲ ಭಯಪಟ್ರೆ ನಿಮ್ಮ ಇಮೇಜ್ ಏನಾಗ್ಬೇಕು? ನಾನ್ ಭಯ ಪಡ್ತಾ ಇಲ್ಲ ಕಣೋ, ಅವಳನ್ನ ಕೈವಶ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಮ್? ಸೈನ್ ಹಾಕದ್ಮೇಲೆ ಏನ್ ಹೇಳ್ದೆ? ಬರ್ಕೊಟ್ಟಿರೋ ಪೇಪರನ್ನ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಬರ್ಕೊಡಲ್ಲ ಅಂದೆ. ಮಾಮ್, ದುಡ್ಗೋಸ್ಕರನೇ ಹುಟ್ಟಿರೋದು ಸುಮನ. ಅವಳು ಹೆತ್ತಿರೋ ಮಗುನ ಬೇಕಾದ್ರೆ ಬಿಟ್ಬಿಡ್ತಾಳೆ ಏನೋ. ಕೈಗೆ ಬಂದಿರೋ ಆಸ್ತಿನ ಹಣನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ. ಆ ಪೇಪರ್ ಕೆಲ್ಸಕ್ಕೆ ಬರ್ದಿರೋ ತರ ಮಾಡಿದ್ರೆ? ಮಾಮ್, ನಿಮ್ ತಲೆಲೇನಾದ್ರೂ ಐಡಿಯಾಸ್ ಇದ್ರೆ ಮೊದಲೇ ನನಗೂ ಹೇಳ್ಬಿಡಿ. ಮುಸ್ಕಿನ್ ಗುದ್ದಾಟ ಬೇಡ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಅಮ್ನೋರ್ಗೆ ಪೂಜೆ ಮಾಡಕ್ ಹೋಗ್ತಾರಲ್ಲ,